ಗುಡ್ ಈವ್ನಿಂಗ್ ಗಾಯ್ಸ್. ನಾನಿಲ್ಲಿ ಬುಳ್ಳೆಕಟ್ಟೆ ಅಂತ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು. ನಮ್ಮೂರಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ. ನಮ್ಮ ಅತ್ತೆ ಅವರು, ನಮ್ಮ ಮಾಮ ರಂಗ ಅಂತ, ನಮ್ಮ ಅಕ್ಕ ಚೈತ್ರ, ನಮ್ಮ ಅತ್ತೆ ಮಗಳು, ನಮ್ಮ ಅಪ್ಪನ ಕಡೆಯಿಂದ ದೊಡ್ಡತ್ತೆ ಮಗಳು ಅಂದರೆ ಇವಳೆ. ಇನ್ನೂ 4 ಜನ ಇದ್ದಾರೆ. ಅವ್ರನ್ನೆಲ್ಲರೂ ಅಕ್ಕ ಅಂತಲೇ ಕರಿತೀನಿ. ರೆಸ್ಪೆಕ್ಟ್ ಅಂತಲ್ಲ ಲೌಡ, ಫಸ್ಟ್ ಅಕ್ಕ ಅಂತ ಕರೆದು ಆಮೇಲೆ ಹೋಗಿ ಬಾರೆ ಅಂತೀನಿ. ಇಲ್ಲಿ ಇದು ಇಪ್ಪ ಹುಲ್ಲು ಹೆಂಗಪ್ಪೋ ಅದು ಹುಲ್ಲಿಂದು ಪೆಂಡಿ ಎಲ್ಲ ಕಟ್ಟಿದ್ದಾರಂತೆ. ಅವನ್ನ ಬವಣೆ ಇದಪ್ಪ, ಹುಲ್ಲು ಕೊಯ್ದು ರಾಗಿ ಹಾಕಿಸಿ ಪೆಂಡಿ ಕಟ್ಟಿದ್ದಾರಂತೆ. ಅವನ್ನು ಇದು ಏನು ಅದೇ ರೀ ಪೆಂಡಿ ಇರುತ್ತಲ್ವಲ್ಲ ರೀ, ಅದನ್ನು ಕೊಡೋದಕ್ಕೆ ಯಾರಿಗೆ, ಟ್ರಾಕ್ಟ್ರಿಗೆ ಎತ್ತಿ ಒಂದೊಂದನ್ನೇ ಕೊಡೋದಕ್ಕೆ. ಇವನು ಬೋಳಿ ಮಗ ದಾರಿ ಹೇಳ್ದಂಗೆ ಹೋಯ್ದ. ಇಲ್ಲಿ ಮನೆ ನಂದು 1000 ರೂಪಾಯಿ ಮೆಟ್ಟು ನೀರಲ್ಲಿ ಎಲ್ಲ ಮುಳುಗಿ ಎದ್ದಂತೈತೆ. ಇದಕ್ಕಿಂತ ಒಂದು 300 ರೂಪಾಯಿ ಮೆಟ್ಟು ತಗೊಂಡ್ರೆ ಒಳ್ಳೇದು. ಕಿತ್ತು ಆತು ಹೊಲ್ಕೊಂಬಂದಿನಿ, ದಾರ ಕಾಣಲಿಲ್ಲಂಗೆ. ಇದು ರಾಗಿ ಹಾಕಿದ್ದಾರೆ. ಮೇ ಬಿ ಒಂದು 20 ಕ್ವಿಂಟಲ್ ರಾಗಿ, ಒಂದು 80 ಕ್ವಿಂಟಲ್ ಆಗಿರ್ಬೇಕು, ಗೊತ್ತಿಲ್ಲ. ಮನೆ ಮುಂದೆ ಒಂದು 20, ಚಿಲ್ಲದಾಗ ಒಂದು 20 ಕ್ವಿಂಟಲ್ ಇದ್ವು. ಇವರು ಜಮೀನ್ದಾರಯ್ಯ, ಪರವಾಗಿಲ್ಲ. ನಮ್ಗಿಂತ ಜಮೀನ್ದಾರು ಅವ್ರ ಕೊಲ್ಲಿನಲ್ಲಿ ಬರೋವು. ನಮ್ಮ ಮೇಲೆ ಯಾರೇ ಅಮ್ಮ ಪೌಡ್ರ್ ಇದ್ದಂಗೆ ಸ್ಮೂತು, ಎಲ್ಲ ಕೊಲ್ಲು ಇವರೇ ಕೊಲ್ಲು, ಇವರ ಒಲೆ ಅಲ್ಲವ. ಉಳಿದೈತೆ ಒಂದು 3 ಎಕರೆ ತೋಟ, ಒಂದು 5 ಎಕರೆ ಖಾಲಿ ಜಮೀನು ಎಲ್ಲ ಹಿಂಗಿವೆ. ಹಿಂಗೆ ಪ್ಯಾಂಟಿ ಹುಲ್ಲು ಹೆಂಗೆ ಹಾಕಿದ್ರು ಗಾಯ್ಸ್. ಒಂದು ವರ್ಷ ಕೇಳಕ್ಕೆ ಬಂದಿದ್ದೆ, ಕೊಯ್ಯಾಗೆಲ್ಲ ರಕ್ತ ಬಂದುಬಿಡ್ತು. ಅಂದರೆ ರಕ್ತ ಬರೋಂಗೆ ಕಿತ್ಕೊಂಡಿತ್ತು ಕೊಯ್ಯಿ ಎಲ್ಲವ ತಾಯಿ ನಾಡಾತಾಗೆ. ಬಟ್ ಓಕೆ ಅಲ್ವಾ. ಅದೇ ಗಾಯ್ಸ್, ಇದೆ ರಾಗಿ ಹೊಲ. ಅವಾಗೆಲ್ಲ ಕೊಯ್ದುಬಿಟ್ಟು ಕಣ ಮಾಡಿ ಹಿಂಗೆಲ್ಲ ಮಾಡ್ತಾಯಿದ್ರು. ಇವಾಗ ಯಾರು ಕಣ ಮಾಡ್ತಾರೆ ಹೇಳಿ ನೀವೇ. ನಮ್ಮ ತಾತವ್ರು ಮಾಡ್ತಾರೆ ಈಗಲೂ ಕೂಡ, ಒಂದು ಎಕರೆದು ಮಾತ್ರ. ಅದೇನೋ ಲಕ್ಷ್ಮಿ ಅಂತೆ ಅವ್ರಿಗೆ. ಅವ್ರು ಮೇ ಬಿ ಒಂದು ಟನ್ ಗಟ್ಟಲೆ ಎಲ್ಲ ಬೆಳಿತಾರೆ, 1000 kg ಗಟ್ಟಲೆ ಎಲ್ಲ ಬೆಳಿತಾರೆ ಈಗಲೂ ಕೂಡ. ಸೂರ್ಯಕಾಂತೇನೋ ಟನ್ ಗಟ್ಟಲೆ 6 ಗಟ್ಟಲೆ ಎಲ್ಲ ಬೆಳೆದಿದ್ದಾರೆ, ಬಟ್ ಇವಾಗ ಬೆಳೀತಾಯಿಲ್ಲ. ಅವ್ರು ಒಂದು 25 ಎಕರೆ ಜಮೀನ್ದಾರರು, ಇವರೊಂದು 10 ಎಕರೆ, ನಾವೊಂದು 5-6 ಎಕರೆ. ಒಟ್ಟು ರೈತರು ಹೌದು. ನಾವು ಪ್ರೊಫೆಷನಲ್ಲಿ ರೈತರು ವ್ಯಾಪಾರ ಮಾಡ್ತೀವಿ. ಇವರು ರೈತರು, ಆಟ ಐತೆ, ಹೊಸ ದನ ಕರ ಎಲ್ಲ ಇದ್ದಾವೆ. ಒಳ್ಳೆ ದುಡ್ಡು ಮಾಡಿದ್ದಾರೆ, ನಮಗೂ ಚೆನ್ನಾಗಿ ದುಡ್ಡು ಮಾಡಿದ್ದಾರೆ ಮೇ ಬಿ ಇವರು. ಇದೇ ಹುಲ್ಲಿನ ಪೆಂಡಿ. ಇವನು ಏನಿಲ್ಲ, ಇವನು ಡಾಕ್ಟ್ರಿಗೆ ಹಾಕೋಕ್ಕೆ ಹೆಲ್ಪ್ ಮಾಡೋಕ್ಕೆ ಅಷ್ಟೇ ನಾನು ಕರೆದಿರೋದು. ಎತ್ಕೊಡೋಕ್ಕೆ ಒಬ್ಬರು ಜೋಡಿಸ್ಕೊಂತಾರೆ, ಒಬ್ಬರು ಹೆಲ್ಪ್ ಮಾಡೋಕ್ಕೆ. ನಮ್ಮ ಮಾಮ ಅಲ್ಲಿ ಹೊಸ ಮೆಸ್ ಐತಲ್ಲ, ಅದೇ ನಮ್ಮ ಮಾಮ. ನಮ್ಮಪ್ಪ ಫಸ್ಟ್ನೇದು, ನಮ್ಮ ಅತ್ತೆ 2ನೇದು, ನಮ್ಮ ಚಿಕ್ಕಪ್ಪ 3ನೇದು. ಅಪ್ಪ ಇಬ್ಬರು ಒಟ್ಟಿಗಿದ್ದೀವಿ. ನಮ್ಮ ಅತ್ತೆ ಇಲ್ಲೇ ಬುಳ್ಳೆಕಟ್ಟೆ ಕೊಟ್ಟಿವಿ. ನಮ್ಮ ಮಾಮ ಇದು, ನಮ್ಮ ಚೈತ್ರ, ಇಬ್ಬರು ಮಕ್ಕಳು ಅವರು. ಒಬ್ಬ ರಂಗ ಅಂತ ಮೊದಲನೇನು, ಚೈತ್ರ ಅಂತ 2ನೇನು. ನನಗಿಂತ 2 ವರ್ಷ 3 ವರ್ಷ ದೊಡ್ಡವಳ ಮಕ್ಕ ಚೈತ್ರ. ಇವನು ನಮ್ಕೊಂತ ಒಂದು 4-5 ವರ್ಷ ದೊಡ್ಡನು. ಇದೇ ಗಾಯ್ಸ್ ಅಲ್ಲ, ಟ್ರಾಕ್ಟ್ರಿ ಬಂತು ಗಾಯ್ಸ್. ಇದನ್ನೆಲ್ಲದಕ್ಕೆ ಲೋಡ್ ಮಾಡೋದು ಅಷ್ಟೇ ನನ್ನ ಕೆಲಸ. ಇದ್ರಲ್ಲಿ ಮಾಡಿಸಿದ್ರೆ ಏನಿಲ್ಲ ಸ್ವಲ್ಪ ಅಂದರೆ ಹಿಂಗೆ ಕಾಳುಗಳು ಕೆಳಗೆ ಕುದುರ್ತವೆ ನೋಡಿ, ಇವೆಲ್ಲ ವೇಸ್ಟು. ಓಕೆನಾ, ಕಾಳುಗಳೆಲ್ಲ ವೇಸ್ಟ್ ಆಗುತ್ತೆ. ಒಂದು ಪೆಂಡೆಗೆ ಇವರು ಪೆಂಡಿ ಕಟ್ಕೊಡೋದಕ್ಕೆ 40 ರೂಪಾಯಿ, ರಾಗಿ ಹಾಕ್ಸಿದ್ದು ಸಪ್ರೇಟ್. ಓಕೆನಾ, ಬಟ್ ಇದರಿಂದ ಒಂದು 2 ಚೀಲದ ರಾಗಿ ದುಡ್ಡು, ಒಂದು 500 ರೂಪಾಯಿ ಲಾಸು. ಬಿಕಾಸ್ ಇಲ್ಲಿ ಲೇಬರ್ಸ್ ಪ್ರಾಬ್ಲಮ್ಸು, ಲೇಬರ್ ಬರೋಲ್ಲ, ಅಂದರೆ ಮನೇಲಿ ಮಾಡ್ದಂಗೆ ಲೇಬರ್ ಕೆಲಸ ಮಾಡಲ್ಲ ಅನ್ನೋ ಕಾರಣಕ್ಕೆ ಈ ಥರ ಲಾಸ್ ಮಾಡಿಕೊಂಡ್ರು ಪರವಾಗಿಲ್ಲ ಅಂತ ಈ ಥರ ಪೆಂಡಿ ಕಟ್ತಿದ್ದಾರೆ. ಟೋಟಲ್ಲು 62 ಪೆಂಡಿ ಆಗಿದೆ. ಒಂದು ಪೆಂಡಿಗೆ ಇವತ್ತಿನ ರೇಟ್ ಮಾರೋ ರೇಟು 450ರಿಂದ 500 ರೂಪಾಯಿ ಅಂತೆ. ಕೇಳಿ ಬೇಡ, ಕಡಿಮೆ ಅಂದರೆ 350 ಅಂದ್ಕೊಳ್ಳಿ. ಇವ್ರು ಮನೇಲಿರೋ ದನ ಕರಕ್ಕೆ ಒಂದು ದಿನಕ್ಕೆ ಒಂದು ಪೆಂಡಿ ಬೇಕಂತೆ. ಇಲ್ಲಿರೋ ಹುಲ್ಲು ಕೇವಲ 62 ದಿನಕ್ಕೆ. ಅಂದರೆ ವರ್ಷ ಪೂರ್ತಿ ಸಾಕಬೇಕಲ್ವಾ, ಇನ್ನೆಷ್ಟು ಬೇಕು ಹೇಳಿ. 365 ಪೆಂಡಿ ಅಷ್ಟಿದೆ ಅವ್ರ ಹತ್ರ. ಮೇ ಬಿ ಒಂದು 500 ಬರ್ಬೋದು. 2 ವರ್ಷದ್ದು ಒಂದೇ ವರ್ಷಕ್ಕೆ ಮಾಡ್ತಾರೆ ಅಂದರೆ 560 ಇಟ್ಕೊಳ್ತಾರೆ ಈ ವರ್ಷ. ಇಟ್ಕೊಂಡು ಮುಂದಿನ ವರ್ಷ ಮಾಡ್ತಾರೆ. ಯಾಕಂದರೆ ಮುಂದಿನ ವರ್ಷ ಮಳೆ ಆಗದೇ ಇರ್ಬೋದು, ರಾಗಿ ಹುಲ್ಲು ಆಗೇ ಇರ್ಬೋದು. ಮುಂದಿನ ವರ್ಷ ರಾಗಿ ಹುಲ್ಲು ಎಷ್ಟು ಬರುತ್ತೆ ನೋಡ್ಕೊಂಡು ಅವ್ರಿಗೆ ಮತ್ತು ಆ ವರ್ಷದಿಂದ ರಾಗಿ ಹುಲ್ಲು ಬಂತಿಂದ ಮುಂದಿನ ವರ್ಷಕ್ಕೆ ಎಷ್ಟು ರಾಗಿ ಹುಲ್ಲು ಬೇಕಾಗುತ್ತೋ ಅಷ್ಟು ರಾಗಿ ಹುಲ್ಲು ಇಟ್ಕೊಂಡು ಉಳಿದಿದ್ದ ಹಳೆ ರಾಗಿ ಹುಲ್ಲು ಇನ್ನು ಹೊಸದು ಎಷ್ಟು ಉಳಿತು ಅಷ್ಟು ಮಾರ್ತಾರೆ, ಇಲ್ಲಾಂದ್ರೆ ಮಾರೋದೇ ಇಲ್ಲ. ಹಂಗೆ ಇಲ್ಲಿ ಮುಗೀತು ಗಾಯ್ಸ್. ಹುಲ್ಲಿನ ಪೆಂಡಿ 62 ಆಗಿತ್ತು. ಒಂದಕ್ಕೆ ಒಂದು 20 ಬಿಟ್ಟು 42 49 ಏನೋ ಹಾಕಿದ್ವಿ. ಲೆಕ್ಕ ಹಾಕಿಲ್ಲ, ಮಳೆ ಬಂದೇ ಬಿಡ್ತು. ಇವೆ ಹುಲ್ಲಿನ ಪೆಂಡಿ. ಅದರ ನಡುವೆ ನಮ್ಮ ಬಿಂದು ಫೋನ್ ಮಾಡಿದ್ಲು. ಮಾತಾಡಿದೆ ಮೇಡಮ್ ಅಂದ್ಕೊಂಡು ಕರೆಕ್ಟ್ ಟೈಮ್ ಫೋನ್ ಮಾಡಿದೆ ಕಣೆ, ಥ್ಯಾಂಕ್ ಯು ಅಂದೆ. ಯಾಕಂದರೆ ಕೆಲಸ ಮಾಡ್ತಿದ್ನಲ್ಲ ಒಂದು 5 ನಿಮಿಷ
ರಿಲೀಫ್ ಸಿಗುತ್ತೆ ಅಂತ. ಬಟ್ ಒಂದೇ ನಿಮಿಷಕ್ಕೆ ಫೋನ್ ಸ್ವಿಚ್ ಆಫ್ ಮಾಡೋಣ ನಡ್ಕೊಳ್ಳೋ ಮಗನೇ ಅಂತ ನಮ್ಮ ಅತ್ತೆ ಅಂದರು. ಸ್ವಿಚ್ ಆಫ್ ಮಾಡಲಿಲ್ಲ, ಹಂಗೆ ಆಫ್ ಮಾಡಿಕೊಂಡೆ. ಅದೇ ತಕ್ಷಣ ನಮ್ಮ ಇನ್ನೊಬ್ಳು ಅತ್ತೆ ಮಗಳಾದಂತಹ ಅವಳ ಹೆಸರು ಬೇಡ, ನಾಯಿ ಮಾಡಿದ್ಲು ಅವಳೆ ಇವಾಗ.